ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಬೆಂಗಳೂರಿನಲ್ಲಿ GBA ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಇದೆ. ಸೊ ಇದರಿಂದ ಒಂದು ಅಪ್ಡೇಟ್ ಇದೆ. ಸೊ ನೋಡಿ, ಈ ಖಾತಾ ಕಂಪಲ್ಸರಿ ಮಾಡಿದ್ದಾರೆ. ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಯಾವುದೇ ರೀತಿಯಾದ ಆಸ್ತಿ ಇರ್ಬೋದು. ಸೊ ಈಗ ಈ ಖಾತಾ ರಿಲೇಟೆಡ್ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಏನು ಅಂತಂದರೆ, ನೀವು ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಪೇಯ್ಡ್ ಸರ್ವಿಸ್ ಬೇಕು ಅಂತಂದರೆ ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ನಲ್ಲಿ ನೀವು ನನಗೆ ಮೆಸೇಜ್ ಕಳಿಸ್ಬೋದು. ಸೊ ಇಲ್ಲಿ ನೋಡಿ, ಯಾರ ಹತ್ರ ಈ ಖಾತಾ ಅಂಡರ್ B ಕ್ಯಾಟಗರಿ ಇದೆ ಅವರು ಈ ಖಾತಾ ಅಂಡರ್ A ಕ್ಯಾಟಗರಿ ಮಾಡ್ಕೋಬೋದು, ಅಂದರೆ B to A ಮಾಡ್ಕೋಬೋದು. ಇದು ಅವಕಾಶ ಇವಾಗ ಕೊಟ್ಟಿದ್ದಾರೆ, ಎಲ್ಲರಿಗೆ ಗೊತ್ತಿದೆ. ಓಕೆ, ನಾನು ಕೂಡ ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಲೈಕ್ ಆನರೇಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸರ್ ಅವರು 6th ಗ್ಯಾರಂಟಿ, ಭೂ ಗ್ಯಾರಂಟಿ ಅಂತ ಲಾಂಚ್ ಮಾಡಿದ್ರು. ಆ್ಯಂಡ್ ಗೈಡ್ಲೈನ್ ವ್ಯಾಲ್ಯೂ ಕೂಡ 5% 2% ಮಾಡಿದ್ದಾರೆ. ಒಂದು ಕ್ಯಾಂಪೇನ್ ಕೂಡ ರನ್ ಮಾಡ್ತಾ ಇದ್ದೀವಿ, ನನ್ನ ಈ ಖಾತೆ ಅಂತ, B ಖಾತಾ ಟು A ಖಾತಾ ಕನ್ವರ್ಷನ್ ಸ್ಕೀಮ್ ಅಂತ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ ಲಾಸ್ಟ್ ಟೈಮ್. ಓಕೆ, ಸೊ ಈಗ ಇದು ಏನು ಸ್ಕೀಮ್ ಇದೆ ಅಥವಾ ಇದನ್ನು ಲಾಂಚ್ ಮಾಡಿದ್ದಾರೆ ಕನ್ವರ್ಷನ್ ಸ್ಕೀಮು, ಇದು 100 ಡೇಸಿಗೆ ಲಾಂಚ್ ಮಾಡಿದ್ದಾರೆ. ಸೊ ಇವಾಗ ಒಂದು ಪ್ರಶ್ನೆ ತುಂಬ ಜನ ಆ ವಿಡಿಯೋನಲ್ಲಿ ನನಗೆ ಕೇಳಿದ್ದೀರಾ ಕಾಮೆಂಟ್ಸ್ನಲ್ಲಿ. ಏನು ಅಂತಂದರೆ, ಅವರ್ ಅಪ್ಲೈಡ್ ಅಪ್ಲಿಕೇಶನ್ ಶೋಯಿಂಗ್ ಪೇಮೆಂಟ್ 5% ಅಮೌಂಟ್ ವೆನ್ ಇಟ್ಸ್ ಚೇಂಜ್ 2% ಆರ್ ನಾಟ್. ಅಂದರೆ ನಾವು ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀವಿ, ಪೇಮೆಂಟ್ ತೋರಿಸ್ತಾ ಇದೆ, ಬಟ್ ಅದು ತುಂಬ ಜಾಸ್ತಿ ಇದೆ, 5% ಅಮೌಂಟ್ ತೋರಿಸ್ತಾ ಇದೆ. ಅದು 2%ಗೆ ನಮಗೂ ಕೂಡ ಚೇಂಜ್ ಆಗುತ್ತೆ ಅಥವಾ ಇಲ್ಲ ಅಂತ ತುಂಬ ಜನ ನನಗೆ ಪ್ರಶ್ನೆ ಕೇಳಿದ್ದೀರಾ. ಓಕೆ, ಸೊ ಇದರ ಅರ್ಥ ಏನು ಅಂತಂದರೆ, ಅಥವಾ ಇದರದ್ದು ಸೊಲ್ಯೂಷನ್ ಏನು ಅಂತಂದರೆ, ಇವಾಗ ಒಂದು ಡೀಟೇಲ್ ಆಗಿ ಒಂದು ಕರ್ನಾಟಕ ರಾಜ್ಯ ಪತ್ರ ಅಂದರೆ ಗೌರ್ಮೆಂಟ್ ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ. ಸೊ ಇದು PDF-ನಲ್ಲಿ ಅವೈಲೇಬಲ್ ಇದೆ. ಸೊ ಇದರಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತ ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಆ ಪ್ರಶ್ನೆ ಕೂಡ ಉತ್ತರ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ಓಕೆ, ಸೊ ಇದು ಕರ್ನಾಟಕ ರಾಜ್ಯ ಪತ್ರ ಅಥವಾ ಇದು PDF ಯಾವ ರೀತಿ ಇದು ಗೌರ್ಮೆಂಟ್ ನೋಟಿಫಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತಂದರೆ, ಕರ್ನಾಟಕ ರಾಜ್ಯ ಪತ್ರದ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ಈ ರೀತಿ ಹೋಮ್ ಪೇಜ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು 6th ನಂಬರ್ ಅಂತ ತೋರಿಸ್ತಾ ಇದೆ. ಇದು ಚೇಂಜ್ ಆಗ್ಬೋದು. ಓಕೆ, ಬಟ್ ಸದ್ಯಕ್ಕೆ 6th ನಂಬರ್ ತೋರಿಸ್ತಾ ಇದೆ ನೋಡಿ, ಅರ್ಬನ್ ಡೆವಲಪ್ಮೆಂಟ್ನಲ್ಲಿ. ನಿಮಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ B ಖಾತಾವನ್ನು A ಖಾತಾ ಆಗಿ ಪರಿವರ್ತಿಸಲು ಸೀಮಿತ ಅವಧಿಗೆ 100 ದಿನಗಳು ಅಂತ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಶುಲ್ಕವನ್ನು ಕಡಿತಗೊಳಿಸುವ ಕುರಿತು ಅಂತಂದರೆ, B ಖಾತಾ ಟು A ಖಾತಾ 100 ದಿನ ಏನು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ, ಅದಕ್ಕೆ ಶುಲ್ಕ ಅಥವಾ ಇದೇನು ಗೈಡ್ಲೈನ್ ವ್ಯಾಲ್ಯೂ ಇದೆಲ್ಲ ಅದು ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಇದು 15th ಮೇಗೆ ಇದು ರಿಲೀಸ್ ಮಾಡಿದ್ದಾರೆ. PDF ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಈ ರೀತಿ ನಿಮಗೆ ಡೀಟೇಲ್ ಆಗಿ ಒಂದು ಕರ್ನಾಟಕ ರಾಜ್ಯ ಪತ್ರ ಇಲ್ಲಿ ಓಪನ್ ಆಗುತ್ತೆ, ನೀವು ಕೂಡ ಡೀಟೇಲ್ ಆಗಿ ನೋಡ್ಕೋಬೋದು. ಆ್ಯಂಡ್ ಇದು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಮುಂದೆ ಹೇಳ್ತೀನಿ ಎಲ್ಲಿ ನೀವು ನೋಡ್ಬೋದು ಇದು ಅಂತ. ಸೊ 1 by 1 ಇಲ್ಲಿ ಒಂದು ಕೆಲವು ಪಾಯಿಂಟ್ಸ್ ಇದೆ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಪಾಯಿಂಟ್ ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟು 15th ಮೇ 2026ದಿಂದ 23rd ಆಗಸ್ಟ್ 2026 ಅಂದರೆ 100 ಡೇಸಿಗೆ ಇದು ಸ್ಕೀಮನ್ನು ಲಾಗು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು B ಖಾತಾಯಿಂದ A ಖಾತಾ ಆಗಿ ಯಾರು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾರೆ ಅವರಿಗೆ ಮಾತ್ರ ಇದು ಅಪ್ಲಿಕೇಶನ್ ಅಥವಾ ಇದು ಎಲಿಜಿಬಲ್ ಆಗ್ತೀವಿ. ಬಟ್ ಯಾರು ಪೇಮೆಂಟ್ ಇನ್ನೂ ಮಾಡಿಲ್ಲ, ಓಕೆನಾ, ಇಲ್ಲಿ ನೋಡಿ, ಪ್ರಕರಣದಲ್ಲಿ ಮಾತ್ರ ಪಾವತಿಸಬೇಕಾದ ಆಸ್ತಿಯ ಮಾರ್ಗಸೂಚಿ ಬೆಲೆಯ 5% 2% ಇಳಿಸ್ತಾ ಇದ್ದೀವಿ ಅಂತಂದರೆ 5% to 2% ಇದು ನಾವು ಡಿಕ್ಲೈನ್ ಮಾಡ್ತಾ ಇದ್ದೀವಿ ಅಂತ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಬಟ್ ಇದು ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ 23rd ಆಗಸ್ಟ್ 2026ಗೆ. ಓಕೆ, ಜಸ್ಟ್ ನಾನು ಇಂಗ್ಲೀಷ್ನಲ್ಲಿ ಓದ್ತೀನಿ ನೋಡಿ. ಓನ್ಲಿ ಇನ್ ಕೇಸಸ್ ವೇರ್ ಅನ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಫಾರ್ ಕನ್ವರ್ಷನ್ ಆಫ್ B ಖಾತಾ ಟು A ಖಾತಾ, ದ ಅಮೌಂಟ್ ಪೇಯಬಲ್ ಶೆಲ್ ಬಿ ರೆಡ್ಯೂಸ್ ಫ್ರಮ್ 5% to 2% ಆಫ್ ದ ಗೈಡ್ಲೈನ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಇಫ್ ಪೇಡ್ ಆನ್ ಆರ್ ಬಿಫೋರ್ 23rd ಆಗಸ್ಟ್ 2026. ಸೊ ನೀವು ಅಪ್ಲಿಕೇಶನ್ ಹಾಕ್ಬೋದು, ನಿಮಗೆ 23rd ಆಗಸ್ಟ್ವರೆಗೂ ಚಾನ್ಸ್ ಇದೆ. ಸೊ ಅದು 2%ಗೆ ಅನ್ವಯ ಆಗುತ್ತೆ. ಓಕೆ, ಸೊ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡಿ ಏನು ಹೇಳ್ತಾ ಇದ್ದಾರೆ, ಈಗಾಗಲೇ B ಇಂದ A ಖಾತಾ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿದ ಮೊತ್ತ ಪಾವತಿಸದೆ ಬಾಕಿ ಉಳಿದಿರುವ ಪ್ರಕರಣ, ಅಂದರೆ ಯಾರು ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ, ಓಕೆ, ಆ್ಯಂಡ್ ಅವರು ಇನ್ನೂ ಪೇಮೆಂಟ್ ಮಾಡಿಲ್ಲ ಅಥವಾ ಅವ್ರದ್ದು ಇನ್ನೂ ಲೈಕ್ ಇನ್ನೂ ಪೆಂಡಿಂಗ್ ಸ್ಟೇಜ್ನಲ್ಲೇ ಇದೆ, ಅವ್ರಿಗೂ ಕೂಡ ನಾವು 23rd ಆಗಸ್ಟ್ 2026ವರೆಗೂ ಇದು 2% ಲಾಗು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಯಾರು ಅಪ್ಲಿಕೇಶನ್ ಇನ್ನೂ ಸಬ್ಮಿಟ್ ಮಾಡಿಲ್ಲ ಅವ್ರಿಗೂ ಈಗ ಹೊಸದಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು B ಖಾತಾ ಟು A ಖಾತಾ, ಅವ್ರಿಗೂ 2% ಆಗುತ್ತೆ. ಯಾರು ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ ಬಟ್ ಇನ್ನೂ ಪೇಮೆಂಟ್ ಮಾಡಿಲ್ಲ, ಇಲ್ಲಿ ನೋಡಿ ಫಸ್ಟ್ ಲೈನ್ನಲ್ಲಿ ಅದೇ ಬರೆದಿದ್ದಾರೆ, A ಖಾತಾ ಆಗಿ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿ ಮೊತ್ತ ಪಾವತಿಸದೆ ಬಾಕಿ ಉಳಿದವರು, ಅಂದರೆ ಇನ್ನೂ ಪೇಮೆಂಟ್ ಅವ್ರು ಮಾಡಿಲ್ಲ, ಓಕೆ, ಅಂಥವ್ರಿಗೂ ಕೂಡ
23 ಆಗಸ್ಟ್ 2026ವರೆಗೂ ಇದು ಗೈಡ್ಲೈನ್ ರೇಟು 2% ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಥರ್ಡ್ ಪಾಯಿಂಟ್ ನೋಡಿ, ಈಗಾಗಲೇ ಬಿ ಇಂದ ಎ ಖಾತಾಗಿ ಪರಿವರ್ತನೆ ಅರ್ಜಿ ಸಲ್ಲಿಸಿ ಅನುಮೋದನೆಯಾಗಿರುವ, ಅಂದರೆ ಅವ್ರದ್ದು ಅಪ್ರೂವಲ್ ಆಗಿದೆ, ಓಕೆ, ಬಟ್ ಇನ್ನೂ ಪೇಮೆಂಟ್ ಆಗಿಲ್ಲ. ಲೈಕ್ ಕೆಲವೊಬ್ಬರದು ಒಂದೊಂದು ಸ್ಟೇಜ್ನಲ್ಲಿ ಇರುತ್ತೆ, ಅಪ್ಲಿಕೇಶನ್ ಹಾಕಿರ್ತಾರೆ ಬಟ್ ಇನ್ನೂ ಅದು ಅಪ್ರೂವಲ್ ಆಗಿಲ್ಲ, ಅಂಥವ್ರಿಗೂ ಆಗುತ್ತೆ. ಯಾರ್ದು ಅಪ್ರೂವಲ್ ಆಗಿದೆ, ಪೇಮೆಂಟ್ ಸ್ಟೇಜ್ ತೋರಿಸ್ತಾ ಇದೆ, ಅವ್ರಿಗೂ 2% ಆಗಿದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಬರ್ತಿದ್ದಾರೆ. ಓಕೆ, ಸೊ ಈ ರೀತಿ ನೀವು ಅನ್ಕೋಬಹುದು, ಲೈಕ್ ಇಫ್ ಇನ್ನೂ ನೀವು ಪೇಮೆಂಟ್ ಮಾಡಿಲ್ಲ ಅಂತಂದರೆ ಒಂದ್ಸತಿ ಚೆಕ್ ಮಾಡಿ, ಅದು 2%ಗೆ ಈಗ ರೆಡ್ಯೂಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮೊತ್ತ ಪಾವತಿಸದೇ ಇರುವ ಪ್ರಕರಣಗಳು, ಅಂಥವು ಕೇಸ್ನು ಕೂಡ ನಾವು 23 ಆಗಸ್ಟ್ 2026ವರೆಗೂ ನೀವು 2% ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈಗ ಫೋರ್ತ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ನೋಡಿ, ಮೇಲ್ಕಂಡ ಕ್ರಮ ಸಂಖ್ಯೆ 2 ಮತ್ತು 3 ಪ್ರಕರಣದಲ್ಲಿ ಆನ್ಲೈನ್, ಅಂದರೆ ಎಲ್ಲ ಸಿಸ್ಟಮ್ ಆನ್ಲೈನೇ ಇರುತ್ತೆ. ಸೊ ಆನ್ಲೈನ್ ಮೂಲಕ ಇದೇನು ಸಿಸ್ಟಮ್ ಇದೆ ಅಥವಾ ಡಿಮಾಂಡ್ ನೋಟಿಸ್ ಇದೆ ಅದು ಒಂದರ ಚೇಂಜ್ ಆಗುತ್ತೆ ಅಥವಾ ನಿಮಗೆ 2%ದಿಂದ ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಾರ್ 2 and 3 ಪಾಯಿಂಟ್ಸ್ ಆರ್ ಕೇಸಸ್ ಥ್ರೂ ಆನ್ಲೈನ್ ಸಿಸ್ಟಮ್ ಡಿಮಾಂಡ್ ನೋಟಿಸ್ ಫಾರ್ ಪೇಮೆಂಟ್ ವಿಲ್ ಬಿ ಜನರೇಟೆಡ್. ಸೊ 2%ಗೆ ಅದು ಜನರೇಟ್ ಆಗುತ್ತೆ ಆಟೋಮೆಟಿಕ್ಲಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ಫಿಫ್ತ್ ಪಾಯಿಂಟ್ ನೋಡಿ ಏನು ಹೇಳ್ತಾ ಇದ್ದಾರೆ, ಏಕನಿವೇಶನ ಅನುಮೋದನೆಯಡಿಯಲ್ಲಿ ಅಂತಂದರೆ ಇದು ನ್ಯೂ ಎ ಖಾತಾ, ಡೈರೆಕ್ಟ್ಲಿ ಹೊಸದಾಗಿ ಎ ಖಾತಾ ಏನು ಯಾವ ಪ್ಲಾಟಿಗೆ ಅಪ್ಲಿಕೇಶನ್ ಹಾಕ್ತಾರಲ್ಲ ಅವರಿಗೆ ಇಲ್ಲಿ 5% ಇರುತ್ತೆ ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಅವರಿಗೆ 2% ಇರಂಗಿಲ್ಲ, ಅವರಿಗೆ 5% ಪಾವತಿಸಿರೋದನ್ನು ಮುಂದುವರಿಸಲು, ಅಂದರೆ ಅದು ಕಂಟಿನ್ಯೂ ಮಾಡಿದ್ದಾರೆ 5%. ಓಕೆ, ಇದರ ಅರ್ಥ ಏನಂತಂದರೆ ನಿಮ್ಮ ಹತ್ರ ಒಂದು ಪ್ಲಾಟ್ ಇದೆ, ಆ ಪ್ಲಾಟಿಗೆ ಮ್ಯಾನ್ಯುವಲ್ ಎ ಖಾತಾ ಇಲ್ಲ, ನಿಮ್ಮ ಹತ್ರ ಮ್ಯಾನ್ಯುವಲ್ ಬಿ ಖಾತಾನೂ ಇಲ್ಲ, ಯಾವುದೇ ರೀತಿಯಾದ ಖಾತಾ ಇಲ್ಲ. ಅವಾಗ ಏನು ಮಾಡಬೇಕು ಅಂತಂದರೆ ಅವಾಗ ಡೈರೆಕ್ಟ್ಲಿ ಹೊಸ ಎ ಖಾತಾಗೆ ನೀವು ಅಪ್ಲಿಕೇಶನ್ ಆಗಬೇಕು ಅಂತಂದರೆ ಈ ಖಾತಾ ಅಂಡರ್ ಎ ಕೆಟಗರಿಗೆ ಡೈರೆಕ್ಟ್ಲಿ ಅಪ್ಲಿಕೇಶನ್ ಆಗ್ಬೋದು. ಓಕೆ, ಸೊ ಇದು ಈ ಕೇಸ್ ಬಂತು ಅಂತಂತಂದರೆ ಅವಾಗ 5% ಆಗುತ್ತೆ. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. 6th ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಚಾಲ್ತಿಯಲ್ಲಿರುವ ಅಧಿಸೂಚನೆ, ಅಂದರೆ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾವೇನು ಮುಂಚೆ ಫ್ರೇಮ್ ಮಾಡಿದ್ದೀವಿ, ಲೈಕ್ ಏನೇನು ಅಪ್ಲಿಕೇಶನ್ ಇರುತ್ತೆ, ಯಾವ ರೀತಿ ಸ್ಟೇಜಸ್ನಲ್ಲಿ ಹೋಗುತ್ತೆ, ಅದು ಇನ್ಸ್ಪೆಕ್ಷನ್ ಆಗಿರ್ಬೋದು, ಫಿಸಿಕಲ್ ಇನ್ಸ್ಪೆಕ್ಷನ್ ಬರ್ತಾರೆ ರೆವೆನ್ಯೂ ಇನ್ಸ್ಪೆಕ್ಟರು, ಅಥವಾ ಇವರು ನಮ್ಮದು ಜಾಯಿಂಟ್ ಕಮಿಷನರ್ ಅವರು ಅಪ್ರೂವಲ್ ಕೊಡಬೇಕು, ಎಲ್ಲ ಪ್ರೊಸೀಜರ್, ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಎಲ್ಲ ಸೇಮೇ ಇರುತ್ತೆ. ಲೈಕ್ ಮೊದಲೇನು ನಾವು ಸ್ಪೆಸಿಫೈ ಮಾಡಿದ್ದೀವಿ, ನೋಟಿಫಿಕೇಶನ್ ಮಾಡಿದ್ದೀವಿ, ಅದ್ರ ಪ್ರಕಾರನೇ ಇರುತ್ತೆ, ಅದರಲ್ಲಿ ಏನು ಚೇಂಜ್ ಇರಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓನ್ಲಿ ಇದು ಬಿ ಖಾತಾ ಟು ಎ ಖಾತಾ, ಈ ಟೈಮ್ ಡ್ಯೂರೇಷನ್ ಇದು 100 ಡೇಸಿಗೆ 2% ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಲ್ಲ ರೂಲ್ಸು ಸೇಮೇ ಇರುತ್ತೆ, ಮಿಕ್ಕಿದೆಲ್ಲ ಅಂತ ಕ್ಲಿಯರ್ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನೋಡಿ ಏನು ಹೇಳ್ತಾ ಇದ್ದಾರೆ, ಮಾರ್ಗಸೂಚಿ ಬೆಲೆಯ 5% ಬದಲಾಗಿ 2ಕ್ಕೆ ದರದಲ್ಲಿ ಪಾವತಿಯ ಅವಕಾಶವು ದಿನಾಂಕ 23 ಆಗಸ್ಟ್ 2026, ಅಂದರೆ ರಾತ್ರಿ 12 ಗಂಟೆವರೆಗೂ ಇದು ಎಲಿಜಿಬಲ್ ಇರುತ್ತೆ, 23 ಆಗಸ್ಟ್ವರೆಗೂ ಅಂತ. ಓಕೆ, ಅದರ ನಂತರ ನೀವು ಪೇಮೆಂಟ್ ಮಾಡಿದ್ರೆ ಕ್ಲಿಯರ್ ಆಗಿ ಇಲ್ಲಿ ಬರೆದಿದ್ದಾರೆ 5% ಆಗುತ್ತೆ ಅಂತ ಕ್ಲಿಯರ್ಲಿ ಇಲ್ಲಿ ಬರ್ದಿದೆ. ಓಕೆ, ದ ಫೆಸಿಲಿಟಿ ಆಫ್ ಪೇಮೆಂಟ್ ಅಟ್ ದ ರೇಟ್ ಆಫ್ 2% ಇನ್ ಪ್ಲೇಸ್ ಆಫ್ 5% ಆಫ್ ದ ಗೈಡ್ಲೈನ್ ವ್ಯಾಲ್ಯೂ ಶೆಲ್ ನಾಟ್ ಬಿ ಅವೈಲೇಬಲ್ ಆಫ್ಟರ್ 11:59 PM ಆನ್ 23 August 2026 ಫಾರ್ ಅಪ್ಲಿಕೇಶನ್ ರಿಸೀವ್ಡ್ ದೇರ್ ಆಫ್ಟರ್ ಪೇಮೆಂಟ್ ಶೆಲ್ ಬಿ ಮೇಡ್ ಅಟ್ ದ ಪ್ರಿವೇಲಿಂಗ್ ರೇಟ್ ಆಫ್ 5% ಆಫ್ ದ ಗೈಡ್ಲೈನ್ ವ್ಯಾಲ್ಯೂ. ಸೊ ಇದು ಕ್ಲಿಯರ್ ಆಗಿ ಹೇಳ್ಬೋದು, 23 ಆಗಸ್ಟ್ 2026ವರೆಗೂ ಇದು ರಾತ್ರಿ 12 ಗಂಟೆ ಒಳಗಡೆ ಇದು ಎಲಿಜಿಬಲ್ ಇರುತ್ತೆ, ಇದು ಕನ್ವರ್ಷನ್ ಸ್ಕೀಮ್ ಫ್ರಮ್ ಬಿ ಟು ಎ ಅಂತ. ಓಕೆ, ಸೊ ಈಗ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಈಗ ನಿಮಗೆ ಒಂದು ಪ್ರೂಫ್ ತೋರಿಸ್ತಾ ಇದ್ದೀನಿ. ಓಕೆ, ಇದು ಲೈಕ್ ಕಡಿಮೆ ಆಗಿದೆ ಅಂತ. ಓಕೆ, ಈಗ ಆ ಒಂದು ಅಪ್ಲಿಕೇಶನ್ ಇತ್ತು, ಅದು 2 ಜಾನ್ವರಿ 2026ಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿತ್ತು. ಆಮೇಲೆ ಅಪ್ರೂವಲ್ ಯಾವಾಗ ಆಗಿತ್ತು ಜಾಯಿಂಟ್ ಕಮಿಷನರ್ದಿಂದ ಅಂತಂದರೆ 13th ಏಪ್ರಿಲ್ 2026ಗೆ ಅದು ಅಪ್ರೂವಲ್ ಆಗಿತ್ತು. ಓಕೆ, ಸೊ ಆವಾಗ 5% ಇತ್ತು, ಬಟ್ ಇವಾಗ 2% ಇದೆ. ಸೊ ಆವಾಗ 5% ಇದ್ದಾಗ ಪೇಮೆಂಟ್ ತೋರಿಸ್ತಾ ಇತ್ತು, ಎಷ್ಟು ತೋರಿಸ್ತಾ ಇತ್ತು ಅಂತಂದರೆ 1,81,194 ರೂಪೀಸ್ ತೋರಿಸ್ತಾ ಇತ್ತು. ಓಕೆ, 13th ಏಪ್ರಿಲಿಗೆ. ಬಟ್ ಇವಾಗ 2% ಮಾಡಿದಾರಲ್ವಾ, ಸೊ ಅದು ಇನ್ನೂ ನಾವು ಪೇಮೆಂಟ್ ಮಾಡಿದ್ದಿಲ್ಲ, ಈ ಕೇಸ್ನಲ್ಲಿ ಪೇಮೆಂಟ್ ಕಂಪ್ಲೀಷನ್ ಮಾಡಿದ್ದಿಲ್ಲ, ಅದು ಹಂಗೆ ಪೆಂಡಿಂಗ್ನಲ್ಲಿ ಇತ್ತು. ಸೊ ಇವಾಗ 2% ಮಾಡಿದ್ದಾರೆ. ಸೊ ಇವಾಗ ಲಾಗಿನ್ ಮಾಡಿ ಪೇಮೆಂಟ್ ಸ್ಟೇಜ್ನಲ್ಲಿ ಚೆಕ್ ಮಾಡಿದಾಗ ಅದು ಅಮೌಂಟು 99,584 ರೂಪೀಸ್ ತೋರಿಸ್ತಾ ಇದೆ. ಸೊ ಇದು ಕೇಸ್ ನಂಬರ್ 1 ಅಂತ ಅನ್ಬೋದು. ಸೊ ದಿಸ್ ಮೀನ್ಸ್ ಈಗ ಅದು ಕಡಿಮೆ ಆಗಿದೆ, 5% to 2% ಆಗಿದೆ ಅಂತ ಅರ್ಥ. ಓಕೆ, ಸೊ ಇದು ಕೇಸ್ ನಂಬರ್ 1. ಇನ್ನೊಂದು ಕೇಸ್ ಸೆಕೆಂಡ್ ಆಸ್ ಎ ರೆಫರೆನ್ಸ್ ಹೇಳ್ತೀನಿ ನಿಮಗೆ. ಸೊ ಇದು 2% ರೆಡ್ಯೂಸ್ ಆಗಿದೆ. ಇನ್ನೊಂದು ನೋಡಿ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದು 15th October 2025ಗೆ. ಓಕೆ, ಆಮೇಲೆ ಅಪ್ರೂವಲ್ ಯಾವಾಗ ಆಗಿತ್ತು 16th March 2026ಗೆ ಅಪ್ರೂವಲ್ ಆಗಿದೆ. ಸೊ ಅವಾಗ 5% ಇತ್ತು, ಎಷ್ಟು ಅಮೌಂಟ್ ತೋರಿಸ್ತಿತ್ತು
5,10,503 ರೂಪೀಸ್ ತೋರಿಸ್ತಾ ಇತ್ತು. ಬಟ್ ಇವಾಗ 2% ಮಾಡಿದ್ದಾರೆ. ಅದು ಈ ಕೇಸ್ನಲ್ಲಿ ಕೂಡ ಪೇಮೆಂಟ್ ಮಾಡಿದ್ದಿಲ್ಲ, ಅದೇ ರೀತಿ ಪೆಂಡಿಂಗ್ ಸ್ಟೇಜ್ನಲ್ಲಿ ನಾವು ಇಟ್ಟಿದ್ದೀವಿ. ಸೊ ಅವಾಗ ಇವಾಗ 2% ಮಾಡಿದಾರಲ್ವಾ, ಸೊ ಇದು ಎಷ್ಟು ರೆಡ್ಯೂಸ್ ಆಗಿದೆ ನೋಡಿ, 2,40,771 ರೂಪೀಸ್ ಇವಾಗ ರೆಡ್ಯೂಸ್ ಆಗಿದೆ. ಓಕೆ, ಸೊ ಎರಡೂ ಕೇಸ್ನಲ್ಲಿ 2%ಗೆ ಕನ್ವರ್ಷನ್ ಆಗಿದೆ ಆ್ಯಂಡ್ ಅಮೌಂಟ್ ಕೂಡ ರೆಡ್ಯೂಸ್ ಆಗಿದೆ ಆ್ಯಂಡ್ ಪೇಮೆಂಟ್ ಸ್ಟೇಜ್ನಲ್ಲಿ ಕ್ಲಿಯರ್ ಆಗಿ ರೆಡ್ಯೂಸ್ಡ್ ಅಮೌಂಟ್ ತೋರಿಸ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಇವೆರಡು ಕೇಸ್ ನಿಮಗೆ ನಾನು ಅದಕ್ಕೆ ಹೇಳಿದ್ದೀನಿ, ಲೈಕ್ ಇಟ್ ಈಸ್ ನೌ ಚೇಂಜಿಂಗ್ ಅಂತ. ಓಕೆ, ಸೊ ಇದೇನು ಕರ್ನಾಟಕ ರಾಜ್ಯ ಪತ್ರ ಇದೆಯಲ್ಲ, ಇದು PDF ಅಥವಾ ಇದ್ರದ್ದೇನು ಡೀಟೇಲ್ಸ್ ಇದೆ, ಇದು ನಾನು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲಿ ಅಂತಂದರೆ ಇದೇನು 5% 2% ಇದೇನು ನೋಟಿಫಿಕೇಶನ್ ಇದೆ, ವಾಟ್ಸಪ್ ಚಾನೆಲ್ ಮಾಡಿದ್ದೀನಿ. ಈ ವಾಟ್ಸಪ್ ಚಾನೆಲ್ದು ನಾನು ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಚಾನಲ್ ನಂದು ಓಪನ್ ಆಗುತ್ತೆ, ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ಇದು ಕರ್ನಾಟಕ ರಾಜ್ಯ ಪದರದ ಇದೆಯಾ ನೋಟಿಫಿಕೇಶನ್ ಇದೆಯಲ್ಲ, ಇದು ನಾನು ಶೇರ್ ಮಾಡಿರ್ತೀನಿ. ಸೊ ದ್ಯಾಟ್ ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಓದ್ಕೋಬೋದು ಅಥವಾ ನೋಡ್ಕೋಬೋದು. ಓಕೆ, ಆನ್ಲೈನ್ ಪೇಡ್ ಸರ್ವಿಸ್ ಬೇಕು ಅಂತಂತಂದರೆ B ಖಾತಾ ಟು A ಖಾತಾ ಇರ್ಬೋದು ಅಥವಾ ಈ ಖಾತಾ ಇರ್ಬೋದು, ನಾನು ಪ್ರೊವೈಡ್ ಮಾಡ್ಬೋದು. ವಾಟ್ಸಪ್ ನಂಬರ್ನಲ್ಲಿ ನೀವು ನನಗೆ ಮೆಸೇಜ್ ಕಳಿಸ್ಬೋದು. ವಿಡಿಯೋ ಯಾವ ರೀತಿ ನಿಮಗೆ ಅನಿಸಿದೆ ಅಂತ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.